5 ನಿಮಿಷದಲ್ಲಿ 10 ನಿಮಿಷದಲ್ಲಿ ತಿನ್ಬಿಟ್ಟು ಕಲ್ದೋಗ್ಬಿಡ್ತಾರೆ. ಬನ್ನಿ ರೆಸಿಪಿ ಏನಂತ ಹೇಳ್ತೀನಿ, ಏನೇನ್ ಬೇಕು ಅಂತ ನೋಡ್ತೀನಿ ನೋಡಿ. ಫಸ್ಟ್ ಬೇಕಾಗಿರೋದು ಸೇಮಿಯಾ. ಮಾಡ್ತಿರೋದು ಸೇಮಿಯಾ ಪಾಯಸಾಗಿ ಸೇಮಿಯಾ. ಮನೇಲಿರೋ ತುಪ್ಪನ ಯೂಸ್ ಮಾಡ್ಕೊ. ಒಂದು 10 ರೂಪಾಯಿದು ಇಲ್ಲ 5 ರೂಪಾಯಿದು ದ್ರಾಕ್ಷಿ, ಒಂದು 5 ರೂಪಾಯಿದು ಇಲ್ಲ 10 ರೂಪಾಯಿದು ಗೋಡಂಬಿ. ಮನೇಲಿದ್ರೆ ಸ್ವಲ್ಪ ಮಿಲ್ಕ್ ಮೇಡು, ಸ್ವಲ್ಪ ನೀರು, ಮೇನ್ ಬೇಕಾಗಿರೋದು ಹಾಲು, ಮತ್ತೆ ಒಂದು ಬಾಣ್ಲಿ, ಇನ್ನೊಂದು ಅದಕ್ಕೆ ಸೇಮಿಯಾಗೆ ಪಾತ್ರೆ. ಸೊ ಫಸ್ಟು ಬಾಣ್ಲಿಗೆ ತುಪ್ಪ ಹಾಕೋಣ. ದ್ರಾಕ್ಷಿ ಗೋಡಂಬಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದು ಸೌಟ್ ತಗೊಂಡು ಕ್ಲೀನಾಗಿ ನಾಡ್ಸ್ಕೊಳ್ಳಿ. ಸೊ ಸ್ವೀಟ್ ಮಾಡೋವಾಗ ಮೇನ್ ಏನಂದರೆ ಫ್ಲೇಮು ಫುಲ್ ಲೋ ಅಲ್ಲಿ ಇಟ್ಕೊಬೇಕು. ಇದನ್ನ ಸಪ್ರೇಟಾಗಿ ಮಾಡ್ಕೊಂಬಿಡೋಣ. ಸೇಮಿಯಾನ ಈ ತುಪ್ಪದಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು. ಅದು ಒಂದು ಐಟಮ್ ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ, ಏನದು ಅಂತ ನೀವು ಗೆಸ್ ಮಾಡಿ ನೋಡೋಣ. ಸ್ವೀಟ್ಗೆ ತುಪ್ಪ ಹಾಕ್ದಾಗೇ ಆ ಟೇಸ್ಟ್ ಒಂದು ನೆಕ್ಸ್ಟ್ ಲೆವೆಲ್ ಹೋಗೋದು. ಎಣ್ಣೆಯಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಸೊ ಇವಾಗ ಅದನ್ನ ಎತ್ತಿ ಸೈಡಲ್ಲಿ ಇಕ್ಕಿ ಈ ಪಾತ್ರೆನ ಇಟ್ಕೊಳ್ಳೋಣ. ಇವಾಗ ಸ್ವಲ್ಪ ಇದಕ್ಕೆ ಆದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಮತ್ತೆ ಮೇನ್ ಇಂಗ್ರೀಡಿಯೆಂಟ್ ಫ್ಲೇವರ್ಗೋಸ್ಕರ ಏಲಕ್ಕಿ. ಸೊ ಇವಾಗ ಸ್ವಲ್ಪ ನೀರು ಇಕ್ಕೊಳ್ಳೋಣ. ಆಮೇಲೆ ಹಾಲು ಇದ್ಬಿಟ್ರೆ ಹಾಲು ಒಡೆದೋಗ್ಬಿಡುತ್ತೆ. ಸೊ ಫಸ್ಟ್ ನೀರು ಇಕ್ಕೊಳ್ಳೋಣ. ಸೊ ಇವಾಗ ನಾವು 1-2 ಗ್ಲಾಸ್ ಆಗೋಷ್ಟು ಹಾಲು. ಏನೋ ಕರೆಕ್ಟಾಗಿ ನೋಡ್ಕೊತಾ ಇದೆಯಾ? ನೋಡ್ಕೊ, ಕೇಳ್ದೆ ತಾನೆ? ನನ್ಗೇನೋ ಮಾಡಕ್ ಬರಲ್ಲ ಅಂದೆ, ನೋಡಿ ಹೆಂಗ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದೀನಿ, ಮಾಡು ನೋಡೋಣ. ಏನೋ ಮಾಡ್ತಾ ಇದೀಯಾ? ಏನಾದ್ರೂ ಮಿಸ್ ಆಯ್ತು, ನಾನು ತಿಂದು ಏನಾದ್ರೂ ಒಂದು ಆಗ್ಬೇಕು ನನ್ನ ಮಗನೇ. ಕಂಪ್ಲೇಂಟ್ ನಿನ್ ಮೇಲೇನೆ. ಅಲ್ಲ ನೋಡಿ ಸರಿ, ಹಿಂಗೆ ಇನ್ನು ಸ್ವಲ್ಪ ಹಿಂಗೆ ಆಡ್ಸ್ಕೊಂಡಿರ್ಬೇಕು. ಕುದೀತಾ ಬಂತು, ಕುದೀತಿದೆ ಹಾಲು. ಸೊ ಇದು ಇವಾಗ ಸೇಮಿಯಾ ಹಾಕೋಣ. ಕುಕ್ ಆಗ್ಬಿಟ್ಟಿದೆ. ಸೊ ಇವಾಗ ಇದು ಮೇನ್ ಇಂಗ್ರೀಡಿಯೆಂಟ್ ಏನೋ ಒಂದು ಮಿಸ್ ಮಾಡಿದೆ ಅಂತ ಅನ್ನಲ್ಲ, ಅದು ಬಂದ್ಬಿಟ್ಟು ಏನಲ್ಲ, ಶುಗರ್ 3 ಸ್ಪೂನ್. ಕಂಡೆನ್ಸ್ ಮಿಲ್ಕ್ ಇದ್ರಂದ್ರೆ ಅದು ಸ್ವಲ್ಪ ಹಾಕೊಳ್ಳಿ, ಇನ್ನೂ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ, ಅದನ್ನ ಹಾಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ. ಈ ತರ ಟೆಕ್ಸ್ಚರ್ ಬರ್ಬೇಕು ನಿಮ್ ಸೇಮಿಯಾ. ಬಿಸಿಯಾದ ಸೇಮಿಯಾ ಪಾಯಸ ರೆಡಿ ಆಗ್ಬಿಟ್ಟಿದೆ. ಇನ್ನೇನು ಹಾಕೊಂಡು ತಿನ್ಕೊಂಡು ಅವ್ನು ಯಾವ ನೋಡ್ತಾವ್ ಅವನಿಗೂ ಸ್ವಲ್ಪ ತಿನ್ಸ್ಕೊಂಡು ಮನೆಗೆ ಕಳಿಸ್ತಾರಣ. ನೀವು ಇದನ್ನ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾಡಿ ಮತ್ತೆ ಕಮೆಂಟ್ ಅಲ್ಲಿ ಹೇಳೋ ತರ ಇದ್ರೆ ಹೇಳಿ, ಇಲ್ಲಾಂದ್ರೆ ಅಲ್ಲೇ ಖುಷಿ ಆಗ್ಬಿಟ್ಟು ತಿನ್ಬಿಟ್ಟು ಸಮಾಧಾನ. ಚೆನ್ನಾಗಿರಿ. ನಿಮ್ಗೆ ಹಾಲು ಜಾಸ್ತಿ ಬೇಕಂದ್ರೆ ಹಾಲು ಹಾಕೊಬೋದು. ಸೊ ಈ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಕಮ್ಮಿ ಹಾಲು ಹಾಕೊಬೇಕು. ಹೌದು, ಥ್ಯಾಂಕ್ಸ್ ಬ್ರೋ. ನೋಡೋಣ ಅದೇನು ಮಾಡಿದ್ಯಾ ಅಂತ. ನನಗೋಸ್ಕರ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟಿದೆ, ಜಾಸ್ತಿ ಹಾಕಿಲ್ಲಲ್ವೋ. ಓ ಮೈ ಗಾಡ್, ಈ ಥರ ನನ್ನ ಸೇಮಿಯಾ ಪಾಯಸ ಎಲ್ಲೂ ತಿಂದಿಲ್ಲ. ಏನೋ ಇದು ನೀನು ಮಾಡಿರೋದು ಸಕ್ಕತ್ತಾಗೈತೆ ಕಣ್ಣ. ನಾನು ನಿಜವಾಗ್ಲೂ ಅನ್ಕೊಂಡಿಲ್ಲ ನೀನು ಮಾಡ್ತೀನಿ ಅಂತ. ನಾನು ಇವಾಗ ನೋಡ್ಕೊಂಡಿದ್ದೀನಿ, ಮನೆಗೆ ಹೋಗಿ ನಾನು ಈ ಥರನೇ ಟ್ರೈ ಮಾಡ್ತೀನಿ. ನಮ್ಮಮ್ಮ ನಮ್ಮಪ್ಪ ಅವ್ರೆಲ್ಲರಿಗೂ ತಿನ್ನಿಸ್ತೀನಿ. ಸಕ್ಕತ್ ಕಣ್ಣ. ಐ ರಿಯಲಿ ಅಪ್ರಿಷಿಯೇಟ್.